ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಿಲಿಗ್ ಎನ್ನುವ ಒಂದು ಕಾದಂಬರಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಈ ಕಾದಂಬರಿಯನ್ನು ಬರೆದವರು ಜಯರಾಮಾಚಾರಿ ಅವರು. ಕಿಲಿಗ್ ಏನಪ್ಪ ಈ ಶಬ್ದ, ಇಂತಹ ಶಬ್ದವನ್ನು ಇದಕ್ಕೆ ಮೊದಲು ಎಂದೂ ಕೇಳಿಲ್ಲವಲ್ಲ ಅನ್ನೋ ಗೊಂದಲ ನಿಮಗೆ ಹೇಗಾಗ್ತಿದೆಯೋ ಹಾಗೆ ನನಗೂ ಸಹ ಆಯಿತು. ಈ ಕಿಲಿಗ್ ಅನ್ನೋದು ಫಿಲಿಪೈನ್ಸ್ ದೇಶಕ್ಕೆ ಸೇರಿದಂಥ ಒಂದು ಶಬ್ದ. ಇದು ಕಿಲಿಗ್ ಅಂತ ಹೇಳ್ತಂದ್ರೆ ಎ ಫೀಲಿಂಗ್ ಆಫ್ ಎಕ್ಸಿಲರೇಷನ್ ಆರ್ ಎಲೇಷನ್ ಕಾಸ್ಡ್ ಬೈ ಅನ್ ಎಕ್ಸೈಟಿಂಗ್ ಆರ್ ರೊಮ್ಯಾಂಟಿಕ್ ಎಕ್ಸ್ಪೀರಿಯನ್ಸ್ ಅಂತ. ಒಂದು ಆನಂದದ ತುರೀಯ ಅವಸ್ಥೆ ಅಂತ ನಾವೇನು ಹೇಳ್ತೇವೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ತುರೀಯ ಅವಸ್ಥೆ ಅಂತ ನಾವೇನು ಕರಿತೇವೆ, ಆ ತುರೀಯ ಅವಸ್ಥೆಗೆ ಫಿಲಿಪೈನ್ ಭಾಷೆಯಲ್ಲಿ ಕಿಲಿಗ್ ಅಂತ ಕರೀತಾರಂತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಜಯರಾಮಾಚಾರಿ ಅವರು. ಪ್ರೀತಿ ಅಂದರೆ ಏನು? ಮೂಲಭೂತ ಪ್ರಶ್ನೆ. ಎಲ್ಲರೂ ಕೇಳಿರ್ತಾರೆ ಪ್ರೀತಿ ಅನ್ನೋ ಶಬ್ದವನ್ನು. ಆದರೆ ಪ್ರೀತಿ ಎಂದರೆ ಏನು ಅಂತ ಕೇಳಿದಾಗ ಅದಕ್ಕೆ ಒಂದು ವ್ಯಾಖ್ಯೆಯನ್ನು ಕೊಡೋದಕ್ಕೆ ನಾವೆಲ್ಲ ವಿಫಲರಾಗ್ತೇವೆ. ಪ್ರೀತಿ ಅನ್ನೋದನ್ನು ವಾಚ್ಯ ರೂಪದಲ್ಲಿ ಹೇಳೋದು ಬಹಳ ಕಷ್ಟ. ಪ್ರೀತಿಯನ್ನು ಅನುಭವಿಸಿಯೇ ತಿಳಿಬೇಕು, ಇದು ಬಹಳಷ್ಟು ಜನ ಹೇಳುವಂಥ ವಿಚಾರ. ಆದರೂ ನೇರವಾಗಿ ಒಂದು ಪ್ರಶ್ನೆ ಕೇಳಿದಾಗ ಪ್ರೀತಿ ಅಂದರೆ ಏನು ಅಂತ ಉತ್ತರ ಕೊಡೋದಕ್ಕೆ ನಾವು ತಡಬಾಡಿಸ್ತೇವೆ. ಇಲ್ಲಿಯೂ ಸಹ ಪ್ರೀತಿ ಎಂದರೇನು ಎಂಬ ಪ್ರಶ್ನೆ ಹಾಗೆ ಉಳಿದು ಹೋಯಿತು. ಪ್ರೀತಿ ಪ್ರೇಮ ಕಾಮದ ನಡುವೆ ಒಂದು ಸಣ್ಣ ಅಸ್ಪಷ್ಟ ಗೆರೆಯೊಂದು ಕೂತಿರುತ್ತದೆ. ಕೆಲವೊಮ್ಮೆ ಅದೂ ಕೂಡ ಕಣ್ಮರೆಯಾಗಿ ಯಾವುದು ಪ್ರೇಮ ಯಾವುದು ಕಾಮ ಕೂಡ ಗೊತ್ತಾಗೋಲ್ಲ. ಶುದ್ಧ ಪ್ರೀತಿ, ನಿರ್ಮಲ ಪ್ರೀತಿ ಅಂತ ಏನೆಲ್ಲ ಓದಿರ್ತೇವೋ, ಸಿನಿಮಾಗಳಲ್ಲಿ ನೋಡಿರ್ತೇವೋ, ಅದು ಯಾವುದು ವಾಸ್ತವದಲ್ಲಿ ಸಿಗದೆ ಎಟುಕದೆ ಪ್ರೀತಿಯನ್ನು ಕೇವಲ ಡೆಫಿನೇಷನ್ಗಾಗಿ ಸಿಗಿಸಿ ಇದಿಷ್ಟೇ ಅಂತ ಹೇಳೋ ಹುನ್ನಾರ ನಡೆಯುತ್ತೆ. ಆದರೆ ಅದೆಲ್ಲವನ್ನು ಮೀರಿದ್ದು ಪ್ರೀತಿ. ಹೀಗೆ ವರ್ಣನೆ ಕೊಡ್ತಾ ಹೋಗ್ತಾರೆ ಈ ಒಂದು ಕಾದಂಬರಿಯಲ್ಲಿ. ಪ್ರೀತಿ ಪ್ರೇಮದ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವರ್ಣಿಸ್ತಾ ಹೋಗ್ತಾರೆ ಜಯರಾಮಾಚಾರಿ. ಹಾಗಾಗಿ ಒಮ್ಮೆ ಕಿಲಿಗ್ ಕಾದಂಬರಿಯನ್ನು ನಾವೆಲ್ಲ ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಶ್ರೀಕಂಠಯ್ಯ ಕೆ ಅಂತೇಳಿ. ನನ್ನ ಕಾವ್ಯನಾಮ ಕಾವ್ಯಂಶ್ರೀ ಅಂತೇಳಿ. ಕವನ ಬರೆಯೋ ಹವ್ಯಾಸ ಮತ್ತು ಜನಪದ ಗೀತೆ ಸುಗಮ ಸಂಗೀತ ಹಾಡುವಂಥ ಹವ್ಯಾಸ, ಪ್ರವಾಸ ಹೋಗುವುದು, ಇದು ನನ್ನ ಹವ್ಯಾಸ. ಶ್ರೀಕಂಠಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಸಬಲಂ ಭೋಜಣ್ಣ ರೆಡ್ಡಿ, ಕುಶಾಲನಗರ ಕೊಡಗಿನಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದಂತಹ ಉಪನ್ಯಾಸಕ. ನನ್ನ ಹವ್ಯಾಸಗಳು ವಿಶೇಷವಾಗಿ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ತಟ್ಟಂತಕ್ಕಂಥ ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಳ್ತೀನಿ. ದೇಶ ವಿದೇಶಗಳನ್ನು ಸುತ್ತತಕ್ಕಂಥದ್ದು ಕೂಡ ನನ್ನ ಹವ್ಯಾಸ ಆಗಿದೆ. ಭೋಜಣ್ಣ ರೆಡ್ಡಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಹರಿಪ್ರಸಾದ್ ಬೇಸಾಯಿ ಅಂತ. ನಾನು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಂಡ್ಗ ಗ್ರಾಮದಿಂದ ಬಂದಿದ್ದೇನೆ. ನಮ್ಮೂರು ಶಾಲಿವಾಹನ ಹುಟ್ಟಿದವು ಅನ್ನೋ ಕಾರಣಕ್ಕೋಸ್ಕರ ಕೂಡ ಪ್ರಸಿದ್ಧಿಯಾಗಿದೆ. ನಾನು ವೃತ್ತಿಯಿಂದ ರೈತ, ಪ್ರವೃತ್ತಿಯಿಂದ ಲೇಖಕ, ರಂಗಕರ್ಮಿ. ಹರಿಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ 2 ಚಿತ್ರತಂಡದವರು. 1990 ಹಾಗೂ ನಾಗವಲ್ಲಿ ಬಂಗಲೆ, ಈ 2 ಚಿತ್ರತಂಡಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. 1990 ಚಿತ್ರದಲ್ಲಿ ಅರುಣ್ ನಾಯಕರಾಗಿ, ರಾಣಿ ವರದ್ ನಾಯಕಿಯಾಗಿ ನಟಿಸಿದ್ದಾರೆ. ನಿರ್ದೇಶಕರು ನಂದಕುಮಾರ್. ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್. ಛಾಯಾಗ್ರಹಣ ಹಾಲೇಶ್ ಎಸ್ ಹಾಗೂ ಸಂಗೀತ ಇ.ಸಿ. ಮಹಾರಾಜ್. ಇದೇ ತಿಂಗಳು 28ರಿಂದ ನಾಡಿನಾದ್ಯಂತ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ.
ನಾಗವಲ್ಲಿ ಬಂಗಲೆ ಚಿತ್ರದಲ್ಲಿ ನಾಯಕನಾಗಿ ಯಶ್, ನಾಯಕಿಯಾಗಿ ರೂಪಾ, ಮುಖ್ಯ ಭೂಮಿಕೆಯಲ್ಲಿ ನೆಲ ನರೇಂದ್ರ ಬಾಬು ಅಭಿನಯಿಸಿದ್ದಾರೆ. ನಿರ್ದೇಶಕ ಕವಿ ರಾಜೇಶ್, ನಿರ್ಮಾಣ ನೆಲ ಮಹೇಶ್, ನೇವಿ ಮಂಜು, ಛಾಯಾಗ್ರಹಣ ರಣಧೀರ್ ನಾಯಕ್, ಸಂಗೀತ ರೋಹನ್ ದೇಸಾಯಿ. ಬಿಡುಗಡೆ ದಿನಾಂಕ ಇದೇ ತಿಂಗಳು 28/2/2025. ಎರಡೂ ಚಿತ್ರತಂಡಗಳಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಬಾಲರಾಮಾಯಣ ನಾಟಕ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಹಲ್ಮಿಡಿ ಶಾಸನವು ಯಾವ ರೀತಿಯ ಶಾಸನವಾಗಿದೆ? ಆಯ್ಕೆಗಳನ್ನು ನೋಡೋಣ. ದಾನ ಶಾಸನ, ಭೋಜಣ್ಣ ರೆಡ್ಡಿ. ಶಿಲಾಶಾಸನ. ಆಯ್ಕೆ 2 ದತ್ತಿ ಶಾಸನ. ಆಯ್ಕೆ 3 ವಿಜಯ ಶಾಸನ. ಆಯ್ಕೆ 4 ವೀರ ಶಾಸನ. ಭೋಜಣ್ಣ ರೆಡ್ಡಿ ಹೇಳ್ತಾರೆ ಶಿಲಾಶಾಸನ ಅಂತ. ಹೌದು, ಶಾಸನವೇ, ಅನುಮಾನ ಇಲ್ಲ. ಆದರೆ ಯಾವ ನಮೂನೆಯದ್ದು ಅಂತ ತಿಳ್ಕೋಬೇಕಾಗಿದೆ. ಶ್ರೀಕಂಠಯ್ಯ. ವಿಜಯ ಶಾಸನ. ವಿಜಯ ಶಾಸನ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಅವಕಾಶ ಇಲ್ಲ, ಅದ್ರ ಉತ್ತರ ಕೊಡಿ ನೋಡೋಣ. ವೀರಶಾಸನ. ವೀರಶಾಸನ ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ ದಾನ ಶಾಸನವಾಗಿತ್ತು. ಇದು ದಾನ ಶಾಸನ. ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಈ ಶಾಸನ ಕಂಡು ಬಂದದ್ರಿಂದ ಇದನ್ನು ಹಲ್ಮಿಡಿ ಶಾಸನ ಅಂತ ನಾವು ಕರೀತೇವೆ. ಕದಂಬರ ಕಾಕುತ್ಸವರ್ಮ ಇದನ್ನು ಕೆತ್ತಿಸ್ತಾನೆ. 16 ಸಾಲಿನ ದಾನ ಶಾಸನ ಇದು. ಕೇಕಯ ಮತ್ತು ಪಲ್ಲವರ ಮೇಲೆ ಯುದ್ಧವನ್ನು ಮಾಡಿ ವಿಜಯ ಅರಸ ಎನ್ನುವವನು ಯಶಸ್ಸನ್ನು ಗಳಿಸಿರ್ತಾನೆ. ಹಾಗಾಗಿ ಅವನಿಗೆ ಹಲ್ಮಿಡಿ ಮತ್ತು ಮಾಳವಳ್ಳಿ ಅಂತಕ್ಕಂಥ 2 ಗ್ರಾಮಗಳನ್ನು ಉಡುಗೊರೆಯಾಗಿ ಉಂಬಳಿಯಾಗಿ ಕೊಡ್ತಾ ಇದ್ದೇವೆ ಅಂತ ಕಾಕುತ್ಸವರ್ಮ ಮಾಹಿತಿಯನ್ನು ಕೊಟ್ಟಿರುವಂಥ ಒಂದು ಅಪರೂಪದ ಶಾಸನ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಮೊದಲ ಶಾಸನ ಇದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೂ ಮೊದಲು ಕನ್ನಡದಲ್ಲಿ ಶಾಸನಗಳು ಇದ್ದುವು ಅನ್ನೋ ವಿಚಾರ ಗೊತ್ತಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಪಂಕ್ತಿ ಪಾವನರು ವ್ಯಕ್ತಿ ಚಿತ್ರಗಳು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ. ಅನುಭವ ಮುಕುರ ಶೃಂಗಾರ ಸಾಹಿತ್ಯದ ಗಮನೀಯ ಕೃತಿ. ಇದನ್ನ ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ರನ್ನ, ಜನ್ನ, ಪೊನ್ನ, ರಾಘವಾಂಕ. ರನ್ನ. ಬಜ್ಜರೊತ್ತಿ ಉತ್ತರ ಕೊಡಿ. ರನ್ನ. ರನ್ನ ಆಯ್ಕೆ 1 ರನ್ನ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜ್ಜರೊತ್ತಿದ್ದು ಶ್ರೀಕಂಠಯ್ಯ. ರಾಘವಾಂಕ. ರಾಘವಾಂಕ ಉತ್ತರವನ್ನ ನೋಡು. ಸರಿಯಾದ ಉತ್ತರ ಜನ್ನ ಆಗಿತ್ತು. 13ನೇ ಶತಮಾನದ ಹೊಯ್ಸಳರ ಇಮ್ಮಡಿ ವೀರಬಲ್ಲಾಳನ ಆಸ್ಥಾನದಲ್ಲಿ ಜನ್ನ ಇದ್ದ ಅನ್ನೋ ವಿಚಾರ ನಮಗೆ ಗೊತ್ತಿದೆ. ಆತನ ಯಶೋಧರ ಚರಿತೆ ಹಾಗೂ ಅನಂತ ಪುರಾಣ ಬಹಳ ಪ್ರಸಿದ್ಧವಾದದ್ದು. ಆದರೆ ಆತ ಅನುಭವ ಮುಕುರ ಎನ್ನುವ ಪುಸ್ತಕವನ್ನೂ ಬರೆದಿದ್ದಾನೆ. ಈ ಮಾಹಿತಿ ಹೆಚ್ಚಿನ ಜನಕ್ಕೆ ತಿಳಿದಿಲ್ಲ. ಕವಿ ಚಕ್ರವರ್ತಿ ಎನ್ನೋ ಬಿರುದನ್ನೂ ಸಹ ಈತ ಗಳಿಸಿದ್ದ ಅನ್ನೋದನ್ನು ಸಾಂದರ್ಭಿಕವಾಗಿ ನಾವು ನೆನಪಿಸಿಕೊಳ್ಳಬಹುದು. ಹೌಸ್ಫುಲ್ ಕನ್ನಡ ನಾಟಕಗಳಿಗೆ ಒಂದು ಕನ್ನಡಿ ಕಿರಣ್ ಭಟ್ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ. ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ. ಇದರ ಮೂಲ ಯಾವುದು? ಆಯ್ಕೆಗಳನ್ನು ನೋಡೋಣ. ವಿಕ್ರಮೋರ್ವಶೀಯ, ಅಭಿಜ್ಞಾನ ಶಾಕುಂತಲ, ರತ್ನಾವಳಿ, ವಾಸವದತ್ತ. ಮೊದಲಿಗೆ ಭೋಜಣ್ಣ ರೆಡ್ಡಿ, ಆನಂತರ ಶ್ರೀಕಂಠಯ್ಯ. ರತ್ನಾವಳಿ. ರತ್ನಾವಳಿ ಆಯ್ಕೆ 3. ಶ್ರೀಕಂಠಯ್ಯ. ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಶಾಕುಂತಲ ಆಯ್ಕೆ 2. ಉತ್ತರವನ್ನ ನೋಡೋಣ. ರತ್ನಾವಳಿ ಉತ್ತರ ಸರಿಯಾಗಿದೆ. ಹೌಸ್ಫುಲ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಭೋಜಣ್ಣ ರೆಡ್ಡಿ ಅವರಿಗೆ. ಚಿಕ್ಕದೇವರಾಜ ಒಡೆಯರ್ ಅವರ ಆಸ್ಥಾನದಲ್ಲಿರ್ತಾರೆ ಸಿಂಗರಾರ್ಯ ಅಂತಕ್ಕಂಥ ಕವಿ. 1680ರ ಅವಧಿಯಲ್ಲಿ ಇವರು ಈ ಮಿತ್ರಾವಿಂದ ಗೋವಿಂದ ಅನ್ನೋ ನಾಟಕವನ್ನು ಬರೀತಾರೆ. ಕನ್ನಡದ ಮೊದಲ ನಾಟಕ ಅನ್ನೋ ಹೆಸರು ಇದಕ್ಕೆ ಬಂದಿದೆ. ಕಂದ ಪದ್ಯಗಳ ಒಡನೆ ಇರ್ತಕ್ಕಂಥ 4 ಅಂಕಗಳ ನಾಟಕ ಇದು. ಕೃಷ್ಣ ಮಿತ್ರಾವಂದೆಯನ್ನು ಮದುವೆಯಾಗೋದು ಈ ನಾಟಕದ ವಿಷಯ.
ಇಲ್ಲಿ ಸೂಕ್ಷ್ಮ ಏನು ಅಂದರೆ, ಕೃಷ್ಣನಿಗೆ ಅಷ್ಟಭಾರ್ಯರು ಇದ್ದರು, 8 ಮಂದಿ ರಾಣಿಯರು ಇದ್ದರು ಅನ್ನೋ ವಿಚಾರ, ಅದನ್ನು ಚಿಕ್ಕದೇವರಾಜ ಒಡೆಯರವರಿಗೆ ಆರೋಪಿಸಿ, ಯಾಕಂದರೆ ಅವರಿಗೂ ಹೆಂಡತಿ 8 ಜನ ಇದ್ರಂತೆ ಹೆಂಡಂದಿರೋವರಿಗೆ, ಹಾಗಾಗಿ ಅವರಿಗೆ ಆರೋಪಿಸಿ ಈ ಒಂದು ನಾಟಕವನ್ನು ಬರೀತಾರಂತೆ. ಇದು ರತ್ನಾವಳಿ ನಾಟಕದ ಒಂದು ಕನ್ನಡ ರೂಪ, ಆದರೆ ಮೂಲ ರೂಪಕ್ಕಿಂತ ಭಿನ್ನವಾಗಿದೆ ಅಂತ ಓದ್ದವರು ಹೇಳ್ತಾರೆ. ಮುಂದಿನ ಪುಸ್ತಕ ಎಂ ಶ್ರೀನಿವಾಸನ್ ಬರೆದ ಅಪರೂಪದ ಪುಸ್ತಕ ನನ್ನ ಕೃಷ್ಣ, ಲೋಕೋತ್ತರ ನಾಯಕನ ಜೀವನ ಕಥನ. ಭಕ್ತಿಯಲ್ಲಿ ಬಹಳ ಬಯಸಿಕೊಂಡ ದೇವರು ಯಾರಪ್ಪ ಅಂದರೆ ಅವರು ಕೃಷ್ಣ, ನನ್ನ ಕೃಷ್ಣ ಅಂತ ಹೇಳ್ತಾರೆ ಎಂ ಶ್ರೀನಿವಾಸನ್ ಅವರು. ಸೊಗಸಾದ ಕೃತಿ. ಮುಂದಿನ ಪುಸ್ತಕ ಎಲ್ ವಿ ಶಾಂತಕುಮಾರಿ ಅವರು ಬರೆದಂಥ ಮಾಸ್ತಿ ಕಥಾಲೋಕ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಎಸ್ ವಿ ಪರಮೇಶ್ವರ ಭಟ್ಟರು ಇಂದ್ರಚಾಪದಲ್ಲಿ ನೀಡುವುದೇನನು ಕೊಳ್ಳುವುದೇನನು ಕಪಿಮುಷ್ಟಿಯಾದರೆ ನೀನು ಎಂದಿರುವರು. ಹಾಗಂದ್ರೆ ಏನು? ಆಯ್ಕೆಗಳನ್ನು ನೋಡೋಣ. ಸಡಿಲವಾದ ಹಿಡಿತ, ಕೋಮಲವಾದ ಹಿಡಿತ, ಮೃದುವಾದ ಹಿಡಿತ, ಬಿಗಿಯಾದ ಹಿಡಿತ. ಮೊದಲಿಗೆ ಶ್ರೀಕಂಠಯ್ಯ, ಆನಂತರ ಬಿಗಿಯಾದ ಹಿಡಿತ. ಬಿಗಿಯಾದ ಹಿಡಿತ. ಬಿಗಿಯಾದ ಹಿಡಿತ ಆಯ್ಕೆ 4. ಹೇಳಿ ಭೋಜನ ರೆಡ್ಡಿ. ಸಡಿಲವಾದ ಹಿಡಿತ ಉತ್ತರವನ್ನು ನೋಡೋಣ. ಬಿಗಿಯಾದ ಹಿಡಿತ ಉತ್ತರ ಸರಿಯಾಗಿದೆ. ಮಾಸ್ತಿ ಕಥಾಲೋಕ ಈ ಒಂದು ಪುಸ್ತಕವನ್ನು ಶ್ರೀಕಂಠಯ್ಯ ಅವರಿಗೆ ಕೊಟ್ಟಿದ್ದೇನೆ. ಏನು ಹೀಗಂದರೆ, ಕಪಿಮುಷ್ಟಿ ಅನ್ನೋ ಈ ನುಡಿಗಟ್ಟಿನ ಹಿನ್ನೆಲೆ ತಿಳ್ಕೋಬೇಕಾಗುತ್ತೆ. ಮಂಗಗಳಿಗೆ ಹಾವು ಅಂದರೆ ಭಯ, ಮನುಷ್ಯನಿಗೂ ಸಹ ಭಯ. ಹಾವು ಅಂದರೆ ಭಯ ಪಡಬೇಕು ಅಂತ ಯಾರು ಹೇಳ್ಕೊಟ್ರು ನಮಗೆ ಅಂದರೆ, ಇದು ನಮ್ಮ ವಂಶವಾಹಿಗಳಲ್ಲೇ ಈ ಭಯ ಹರಿದು ಬಂದಿದೆ. ಹಾವು ಬಂದಾಗ ಏನು ಮಾಡುತ್ತೆ ಕಪಿ ಅಂತ ಹೇಳ್ತಂದ್ರೆ, ಹಿಡ್ಕೊಂಡ್ಬಿಡುತ್ತೆ ಅದನ್ನು ಬಹಳ ವೇಗವಾಗಿ, ಹಾವಿಗಿಂತ ವೇಗವಾಗಿ ಹಿಡ್ಕೊಂಡ್ಬಿಡುತ್ತೆ. ಆದರೆ ಎಷ್ಟು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಅದನ್ನು ಅಂತ ದೂರಕ್ಕೆ ಇಟ್ಕೊಂಡು ಪಕ್ಕಕ್ಕೆ ಮುಖ ತಿರುಗಿಸಿ ಜೋರಾಗಿ ಕೀಚ್ ಕೀಚ್ ಅಂತ ಕೂಗ್ತಾ ಬೇರೆ ಮಂಗಗಳನ್ನು ಕರೆಯೋದಕ್ಕೆ ಶುರು ಮಾಡುತ್ತೆ. ಆದರೆ ಅದರ ಹಿಡಿತ ಎಷ್ಟು ಬಿಗಿಯಾಗಿರುತ್ತೆ ಅಂದರೆ, ಹಾವು ಉಸಿರು ಕಟ್ಟಿ ಸಾಯುತ್ತೆ, ಸತ್ರು ಬಿಡೋಲ್ಲ. ಬೇರೆ ಮಂಗಗಳು ಬಂದು ಅದು ಸತ್ತಿದೆ ಅಂತ ಸೂಚನೆ ಕೊಟ್ಟ ಮೇಲೇ ಅದನ್ನು ಬಿಡೋದು. ಹಾಗಾಗಿ ಈ ಬಿಗಿಯಾದ ಹಿಡಿತ ಅನ್ನೋ ಪ್ರಸಂಗ ಬಂದಾಗ ಕಪಿಮುಷ್ಟಿ ಅನ್ನೋ ನುಡಿಗಟ್ಟನ್ನು ನಾವು ಬಳಸ್ತೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ. ವಚನ ಈಗ ಬಂತು. ವಚನ ಬಂದಿದೆ. ಯಾರು ಮೊದಲು ಓದ್ತೀರಿ? ಬಜರ್ ಒತ್ತಿ. ಮೊದಲಿಗೆ ಭೋಜಣ್ಣ ರೆಡ್ಡಿ ಬಜರ್ ಒತ್ತಿದ್ದಾರೆ, ಆನಂತರ ಹರಿಪ್ರಸಾದ್ ಅವರು. ಭೋಜಣ್ಣ ರೆಡ್ಡಿ ಆರಂಭಿಸಬಹುದು. ಹಿಂಡಿರೆನ್ನದ ಮಕ್ಕಳೆನ್ನದ ತೊತ್ತಿರೆನ್ನದ ಬಂಟರೆನ್ನದ ಹಗೆಗಳೆನ್ನದ ತಪ್ಪೆನ್ನದಯ್ಯ, ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ತಪ್ಪೆನ್ನದಯ್ಯ, ನಾಚೈಕ್ಯ ಪ್ರಿಯ ಮಲ್ಲಿನಾಥಯ್ಯ, ನೀನಿದ್ದವರೇ ನೀನೆನ್ನದೆ ತಪ್ಪೆನ್ನದಯ್ಯ. 3-4 ಕಡೆ ತಪ್ಪಾಗೋಯ್ತು, ಚಿಂತೆ ಇಲ್ಲ. ಹರಿಪ್ರಸಾದ್ ತಾವು ಓದಬಹುದು. ಹೆಂಡಿರೆನ್ನದ ಮಕ್ಕಳೆನ್ನದ ತೊತ್ತಿರೆನ್ನದ ಬಂಟರೆನ್ನದ ಹಗೆಗಳೆನ್ನದ ತಪ್ಪೆನ್ನದಯ್ಯ, ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ತಪ್ಪೆನ್ನದಯ್ಯ, ನಾಚಯ್ಯ ಪ್ರಿಯ ಮಲ್ಲಿನಾಥಯ್ಯ, ನೀನಿರ್ದವರೇ ನೀನೆನ್ನದ ತಪ್ಪೆನ್ನದಯ್ಯ. 1 ಕಡೆ ತಪ್ಪಾಗೋಯ್ತು. ಶ್ರೀಕಂಠಯ್ಯ ಪ್ರಯತ್ನಿಸಿ. ಸರಿ. ಹೆಂಡಿರೆನ್ನದ ಮಕ್ಕಳೆನ್ನದ ತೊತ್ತಿರೆನ್ನದ ಬಂಟರೆನ್ನದ ಹಗೆಗಳೆನ್ನದ ತಪ್ಪೆನ್ನದಯ್ಯ, ಜಾಗೃತ ಸ್ವಪ್ನ ಸುಷ್ಟಿಪ್ತಿಯಲ್ಲಿ ತಪ್ಪೆನ್ನದಯ್ಯ, ನಾಚಯ್ಯ ಪ್ರಿಯ ಮಲ್ಲಿನಾಥಯ್ಯ, ನೀನರ್ಧವರ ನಿನ್ನದೆನ್ನದ ತಪ್ಪೆನ್ನದಯ್ಯ. 3 ಕಡೆ ತಪ್ಪಾಗೋಯ್ತಲ್ಲ ಶ್ರೀಕಂಠಯ್ಯನವರೇ. ಪುಸ್ತಕ ಕೊಡಬೇಕು ಅಂತ ಆಸೆ ಇತ್ತು, ಆದರೆ ತಪ್ಪುಗಳಾಗೋಯ್ತು. ದಶಗಣ ಸಿಂಗಿದೇವಯ್ಯ ಅನ್ನೋ ವಚನಕಾರ ಇದನ್ನು ಬರೆದಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವತ್ವ ಇರುತ್ತೆ, ಆದರೆ ಅದನ್ನು ನಾವು ಗುರುತಿಸೋಲ್ಲ. ಗುರುತಿಸದೆ, ಅದನ್ನು ಕಾಣದೆ, ಎಚ್ಚರದಲ್ಲಿ, ಕನಸಿನಲ್ಲಿ ಹಾಗೂ ನನಸಿನಲ್ಲಿ ಈ 3 ಅವಸ್ಥೆಗಳಲ್ಲಿ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸು
ಎಲ್ಲರಲ್ಲಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ದೈವತ್ವವನ್ನು ಕಾಣುವ ಗುಣವನ್ನು ನನಗೆ ಕೊಡು ಅಂತ ಮಲ್ಲಿನಾಥಯ್ಯನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಇಲ್ಲಿ ದಶಗಣ ಸಿಂಗಿದೇವಯ್ಯ ಅವರು. ಮುಂದಿನ ಪುಸ್ತಕ ಮಂತ್ರ ಸಂತಾನ ಮತ್ತು 3 ನಾಟಕಗಳು, ದಿವಾಕರ ಹೆಗಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ಯಾವ ದೋಷ ಅನ್ನೋದನ್ನು ವಿವರಿಸಬೇಕಾಗುತ್ತೆ. 2 ವಾಕ್ಯಗಳು ಈಗ ಬರುತ್ತೆ. ಮೊದಲ ವಾಕ್ಯ, ಹೆಗ್ಗಡೆಯ ದಂಪತಿಗಳು ನಿನ್ನ ಸೇವೆಗೆ ಕಾದಿಹರು. 2ನೇ ವಾಕ್ಯ, ಹೆಗ್ಗಡೆ ದಂಪತಿ ನಿನ್ನ ಸೇವೆಗೆ ಕಾದಿಹರು. ಹೇಳಿ ಶ್ರೀಕಂಠಯ್ಯ. ಹೆಗ್ಗಡೆ ದಂಪತಿ ನಿನ್ನ ಸೇವೆಗೆ ಕಾದಿಹರು. ಅದು ಸರಿಯಾ ತಪ್ಪಾ? ಸರಿ, ಅದು ಸರಿ. ಯಾಕೆ ಸರಿ? ಯಾಕೆಂದ್ರೆ ಇದರಲ್ಲಿ ದಂಪತಿ ಗಂಡ ಹೆಂಡತಿ ಇಬ್ಬರೇ ಬರೋದು, ಅಲ್ಲಿ ದಂಪತಿಗಳು ಅಂತ ಇದೆ. ಹೆಗ್ಗಡೆಯ ದಂಪತಿಗಳು, ಅದರಲ್ಲಿ ನಂಬರ್ ಆಫ್ ಪರ್ಸನ್ ಜಾಸ್ತಿ ಆಗುತ್ತೆ, ಆ ಉದ್ದೇಶಕ್ಕೆ ಅದನ್ನೇ. ಭೋಜನ ರೆಡ್ಡಿ. ಹೆಗ್ಗಡೆಯ ದಂಪತಿಗಳು ಮೊದಲನೇದು ಸರಿ ಇದೆ. ಯಾಕೆ ಸರಿ ಇದೆ? ಹೆಗ್ಗಡೆಯ ಅಂತ ಹೇಳಿದಾಗ ಅಲ್ಲಿ ಬಹುವಚನ ಅಲ್ಲೇನು ಪ್ರತ್ಯೇಕ ಬರೋದಿಲ್ಲ. ದಂಪತಿಗಳು ಅಂದಾಗ ಅಲ್ಲಿ ಎರಡು ಸೇರ್ಬೇಕಾಗುತ್ತೆ, ಬಹುವಚನ ಅಂತ ಹೇಳಿ. ದಂಪತಿಗಳು ಅಂದ್ರೆ ಬಹುವಚನವಾ? ಹಾ. ಹೇಳಿ ಹರಿಪ್ರಸಾದ್. ದಂಪತಿ ನಿನ್ನ ಸೇವೆಗೆ ಕಾದಿಹರು, ಅದೇ ಸರಿ ಅನ್ಸುತ್ತೆ ಸರ್. ಯಾಕೆಂದ್ರೆ ಹೆಗ್ಗಡೆ ಆ ಮನೆತನ ಮತ್ತೆ ದಂಪತಿ ಒಟ್ಟಿಗೆ ಸೇರಿ ಬರುತ್ತೆ. ಹೆಗ್ಗಡೆಯ ದಂಪತಿಗಳು ಅದಷ್ಟು ಸಮಂಜಸ ಅಲ್ಲ ಅಂತ. ಉತ್ತರವನ್ನ ನೋಡೋಣ. ಹೆಗ್ಗಡೆ ದಂಪತಿ ಅಥವಾ ಹೆಗ್ಗಡೆಯ ದಂಪತಿ ನಿನ್ನ ಸೇವೆಗೆ ಕಾದಿಹರು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಬಹುಪಾಲು ಸರಿಯಾಗಿ ಕೊಟ್ಟಿದ್ದಾರೆ ಶ್ರೀಕಂಠಯ್ಯ ಅವರು. ಮಂತ್ರ ಸಂತಾನ ಮತ್ತು 3 ನಾಟಕಗಳು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ದಂಪತಿ ಅಂದರೆ ಒಂದು ಜೋಡಿ, ಅದು ಏಕವಚನ. ಅದು ದಂಪತಿಗಳು ಅಂದರೆ ಅದು ಬಹುವಚನವಾಗುತ್ತೆ. ಇಲ್ಲಿ ಹೆಗ್ಗಡೆ ದಂಪತಿಗಳು ಅಂದರೆ ಹೆಗ್ಗಡೆ ದಂಪತಿ ಗಂಡ ಹೆಂಡತಿ ಇಬ್ಬರು ಮಾತ್ರ ನಿಂತ್ಕೊಂಡಿದ್ದಾರೆ. ಆದರೆ ವಾಡಿಕೆನಲ್ಲಿ ಬಹಳ ದೊಡ್ಡವರು ಹೆಗ್ಗಡೆಯವರು ಅಂದರೆ ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ದಂಪತಿಗಳು ಅಂತ ಪ್ರಯೋಗಿಸುವ ಪ್ರಯತ್ನಗಳು ನಡೆದಿದೆ. ಒಂದು ಭಕ್ತಿಗೀತೆಯಲ್ಲೂ ಸಹ ಹೆಗ್ಗಡೆಯ ದಂಪತಿಗಳು ನಿನ್ನ ಸೇವೆಗೆ ಕಾದಿಹರು, ಅಲ್ಲಿಂದಲೇ ತಗೊಂಡಿರೋದು ಈ ವಾಕ್ಯ. ಅಲ್ಲಿಯೂ ಸಹ ತಪ್ಪಾಗಿದೆ, ವ್ಯಾಕರಣ ರೀತಿಯಿಂದ ತಪ್ಪದು. ದಂಪತಿಗಳು ಅನ್ನೋ ಗೌರವ ಸೂಚಕ ಅಲ್ಲಿ ಹೆಚ್ಚಿನ ದಂಪತಿಗಳಿಲ್ಲ, ಒಬ್ಬರೇ ಇರೋದು. ಹಾಗಾಗಿ ಹೆಗ್ಗಡೆ ದಂಪತಿ ಅದೇ ಸರಿಯಾದ ಉತ್ತರ. ದಂಪತಿ ಅನ್ನೋದು ಏಕವಚನ, ದಂಪತಿಗಳು ಬಹುವಚನ. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. 100 ದಂಪತಿಗಳಿಗೆ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿಸಿದರು ಅಂತ ಹೇಳ್ತಂದ್ರೆ 100 ದಂಪತಿಗಳಿಗೆ. ಆದರೆ ಇಲ್ಲಿ ಹೆಗ್ಗಡೆ ದಂಪತಿ ಒಬ್ಬರೇ ಇರೋದು. ಉತ್ತರ ಸರಿಯಾಗಿದೆ. ನವೋತ್ಥಾನದ ಅಧ್ವರ್ಯಗಳು ಎಸ್.ಆರ್. ರಾಮಸ್ವಾಮಿ ಅವರು ಬರೆದಂತಹ ಪುಸ್ತಕ. ಪ್ರಶ್ನೆ, ಈ ಕವಿಯನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಹರಿಪ್ರಸಾದ್ ಹಾಗೂ ಭೋಜನ ರೆಡ್ಡಿ ಅವರು ಬಜರುತ್ತಿದ್ದಾರೆ. ಹರಿಪ್ರಸಾದ್. ಡಾಕ್ಟರ್ ಗೋಪಾಲಕೃಷ್ಣ ಅಡಿಗ. ಗೋಪಾಲಕೃಷ್ಣ ಅಡಿಗ ಅಂತ ಹೇಳ್ತಾ ಇದ್ದಾರೆ. ಭೋಜನ ರೆಡ್ಡಿ ಗೋಪಾಲಕೃಷ್ಣ ಅಡಿಗರೇನೆ. ಆಯ್ಕೆಗಳನ್ನು ನೋಡೋಣ. ಸುಮತೇಂದ್ರ ನಾಡಿಗ್, ಸಿದ್ದಯ್ಯ ಪುರಾಣಿ, ಎಂ.ಎನ್. ವ್ಯಾಸರಾವ್, ಗೋಪಾಲಕೃಷ್ಣ ಅಡಿಗ. ಉತ್ತರವನ್ನು ನೋಡೋಣ. ಗೋಪಾಲಕೃಷ್ಣ ಅಡಿಗ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಹರಿಪ್ರಸಾದ್ ಅವರು. ಅವರಿಗೆ ನವೋತ್ಥಾನದ ಅಧ್ವರ್ಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಗೋಪಾಲಕೃಷ್ಣ ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹಾಗಾಗಿ ಇನ್ನೂ ಒಂದು ಪುಸ್ತಕ, ತಮಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. ಗೋಪಾಲಕೃಷ್ಣ ಅಡಿಗರ ಒಂದು ಅಪರೂಪದ ಭಾವಚಿತ್ರವನ್ನು ತೋರಿಸಬೇಕು ಅನ್ನೋ ಉದ್ದೇಶದಿಂದ ಈ ಚಿತ್ರವನ್ನು ತೋರಿಸಿದ್ವಿ ತಮಗೆ. ಕವಿಗಳಾಗಿ, ಕಾದಂಬರಿಕಾರರಾಗಿ, ಪ್ರಾಚಾರ್ಯರಾಗಿ, ನವ್ಯ ಸಾಹಿತ್ಯ ಪ್ರವರ್ತಕರಾಗಿ ಇವರು ಬಹಳ ಪ್ರಸಿದ್ಧರು. ಮೈಸೂರು, ಸಾಗರ, ಉಡುಪಿಯಲ್ಲಿ ಇವರು ಬೋಧನೆಯನ್ನು ಮಾಡ್ತಾರೆ. ಇವರ ಅನಾಥೆ ಎನ್ನುವ ಕಾದಂಬರಿ ಬಹಳ ಪ್ರಸಿದ್ಧವಾದದ್ದು. ಮಣ್ಣಿನ ವಾಸನೆ ಎನ್ನುವ ಲೇಖನಗಳ ಸಂಗ್ರಹ ಇವತ್ತಿಗೂ ಸಹ ಓದುವ ಗುಣವನ್ನು ಉಳಿಸ್ಕೊಂಡಿದೆ. ಇದನ್ನು ಬಯಸಿರಲಿಲ್ಲ ಅಂತಕ್ಕಂಥ ಒಂದು ಕವಿತಾ ಸಂಗ್ರಹ ಉಂಟು. ಸಾಕ್ಷಿ ಅನ್ನೋ ಪತ್ರಿಕೆಯನ್ನು ಸಹ ಇವರು ನಡೆಸ್ತಾ ಇದ್ರು. ಈಗ ಒಂದು ಅಪರೂಪದ
ಸೊಗಸಾದ ಬೃಹತ್ ಕೃತಿಯನ್ನು ಕೊಡ್ತಾ ಇದ್ದೇವೆ. ಕಾಳಿದಾಸ ಮಹಾಕವಿ, ಅನುವಾದ CK ವೆಂಕಟರಾಮಯ್ಯ, ಸಂಪಾದಕರು ವಿಘ್ನೇಶ್ವರ ಭಟ್. ಸೊಗಸಾದ ಕೃತಿ. ನೋಡೋಣ ಯಾರು ಪಡ್ಕೋತೀರಿ ಅಂತ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಧ್ವನಿಯನ್ನು ಗುರುತಿಸಿ, ಧ್ವನಿಯನ್ನು ಆಲಿಸೋಣ. ಹೋಪಿಂಗ್ ಟು ಗೆಟ್ ಅ ಜಾಬ್ ಇನ್ ಬ್ರೂಯಿಂಗ್. ಬಟ್ ಅವ್ರು ನನ್ಗೇನು ಹೇಳಿದ್ರು, ಸಿ ಯು ಆರ್ ಎ ವುಮನ್, ಇದು ವುಮನ್ಸ್ ಜಾಬ್ ಇಲ್ಲ, ಮತ್ತು ನಮ್ಮ ಬ್ರೂವರೀಸ್ನಲ್ಲಿ ದೇರ್ ಆರ್ ನೋ ವಿಮೆನ್, ನಮಗೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಮ್ಯಾನೇಜ್ಮೆಂಟ್ನಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ. ಓವರ್ಸೀಸ್ ಜಾಬ್ಸ್ಗೆ ನಾನು ಅಪ್ಲೈ ಮಾಡಿದೆ. ಐ ಗಾಟ್ ಸಮ್ ಜಾಬ್ ಆಫರ್ಸ್, ಐ ಎಕ್ಸೆಪ್ಟೆಡ್ ಅ ಜಾಬ್ ಆಫರ್. ಬಟ್ ಅಟ್ ದ ಸೇಮ್ ಟೈಮ್ one Irish biotech entrepreneur tracked me down in India. Why don't you become a partner with me? I'm looking for an Indian partner to start a biotech company in enzyme technologies. And I looked at him and I said, ivattu nange job sikkite, I'm going abroad, so this is not the right time. Plus I'm telling you, if you want to set up a business in India, don't have a woman as your partner, yakandre tumba kashta agutte. There is no ಆಯ್ಕೆಗಳು ಬರೋದಕ್ಕೆ ಮೊದಲು ಬಜರ್ ಒತ್ತಿದ್ದಾರೆ ಭೋಜನ ರೆಡ್ಡಿ, ಆನಂತರ ಹರಿಪ್ರಸಾದ್ ಅವರು. ಮೊದಲಿಗೆ ಭೋಜನ ರೆಡ್ಡಿ. ಸುಧಾಮೂರ್ತಿ. ಸುಧಾಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಹರಿಪ್ರಸಾದ್. ಕಿರಣ್ ಮಜುಮ್ದಾರ್. ಕಿರಣ್ ಮಜುಮ್ದಾರ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ಮೊದಲು ನೋಡೋಣ. ಇಂದಿರಾ ನೋಯಿ, ಸುಧಾಮೂರ್ತಿ, ಸುರಭಿ ಸಿನ್ಹಾ, ಕಿರಣ್ ಮಜುಮ್ದಾರ್, ಶಾ. ಸರಿಯಾದ ಉತ್ತರ ಈಗ ಬಂತು. ಕಿರಣ್ ಮಜುಮ್ದಾರ್ ಶಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಹರಿಪ್ರಸಾದ್ ಅವರಲ್ವಾ? ಹರಿಪ್ರಸಾದ್ ಅವರು. ಅವರಿಗೆ ಕಾಳಿದಾಸ ಮಹಾಕವಿ ಎನ್ನುವ ಈ ಒಂದು ಬೃಹತ್ ಪುಸ್ತಕವನ್ನು ಬಹಳ ಸಂತೋಷದಿಂದ ಕೊಡ್ತಾ ಇದ್ದೇನೆ. ಹರಿಪ್ರಸಾದ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ಕಾಳಿದಾಸ ಮಹಾಕವಿ ಎನ್ನುವ ಕೃತಿಯನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ರಂಗಸುನೇರಿ ಅಂತಕ್ಕಂಥ ಮತ್ತು ಒಂದು ಪುಸ್ತಕ, 2 ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂತಹ ಸಂದರ್ಭ ಬಂದಿದೆ. ಪದಬಂಧ ಸುಳುಹುಗಳನ್ನು ಈಗ ನೋಡೋಣ. ಸಮ್ಮತಿ ಒಪ್ಪಂದ, ಹೆಂಡ ಮಾರಾಟ ಮಾಡುವ ಸ್ಥಳ, ಗುಡಿಸಿಲಿನ ಬಾಗಿಲು. ಬಜರ್ ಒತ್ತಿದ್ದಾರೆ. ಆಗಲೇ ಭೋಜನ ರೆಡ್ಡಿ ಅವರು ಒಂದು ಉತ್ತರ. ಸರ್ವಸಮ್ಮತ. ಸರ್ವಸಮ್ಮತ. 3 ಶಬ್ದ ಸಿಗ್ತಾ? 2ನೇ ಶಬ್ದ ಕೊಡಿ. 3ನೇ ಶಬ್ದ ಶ್ರೀಕಂಠಯ್ಯ ಹಾಗೂ ಹರಿಪ್ರಸಾದ್ ತಾವು ಪ್ರಯತ್ನಿಸಬಹುದು. ಉತ್ತರ ಗೊತ್ತಾಗಲಿಲ್ಲ ಅಂದರೆ ಮೊದಲನೇ ಶಬ್ದ ನಾ ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲ ಶಬ್ದವನ್ನು ನೋಡೋಣ. ಒಂದು ಉತ್ತರ ಒಡಂಬಡಿಕೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2ನೇದಕ್ಕೆ ಆಗಲೇ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಹರಿಪ್ರಸಾದ್ ಅವರು. ಗಡಂಗು. 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 ಉತ್ತರವನ್ನು ನೋಡೋಣ. ಗಡಂಗು ಉತ್ತರ ಸರಿಯಾಗಿದೆ. ದಿನಕರ ದೇಸಾಯಿ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಗುಡಿಸಿಲಿದ ಬಾಗಿಲು. ಹೇಳಿ ಶ್ರೀಕಂಠಯ್ಯ. ತಡಿಕೆ. ತಡಿಕೆ. ಉತ್ತರವನ್ನು ನೋಡೋಣ. ತಡಿಕೆ ಉತ್ತರ ಸರಿಯಾಗಿದೆ. ಕೆರೆಮನೆ ಶಿವರಾಮ ಹೆಗ್ಗಡೆ, ಡಾಕ್ಟರ್ GS ಭಟ್ ಬರೆದಂಥ ಪುಸ್ತಕ ಶ್ರೀಕಂಠಯ್ಯ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪುಸ್ತಕಗಳನ್ನು ನೀಡುವಂಥ ಒಂದು ಅಪರೂಪದ ಸಂದರ್ಭ. ಶ್ರೀಕಂಠಯ್ಯ ಅವರಿಗೆ ಮೊದಲ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಪತಿವ್ರತೆ. ಪತಿವ್ರತೆ ಆದೇಶ ಸಂಧಿ. ತದ್ಭವ. ತತ್ಸಮ ತದ್ಭವ. ಪತಿವ್ರತೆ. ಪತಿವ್ರತೆ ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಏನು ಹೇಳ್ತೇವೆ ಅಂತ ಗೊತ್ತಿಲ್ಲಾದರೆ ಹೇಳಿ, ಮುಂದೆ ಹೋಗ್ತೇನೆ. ಗೊತ್ತಿಲ್ಲ. 2ನೇ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ವಿದೇಶ. ದೇಶ. ಮುಂದಿನ ಪ್ರಶ್ನೆ, ಹೋರಾಟದ ಹಾದಿ. ಯಾರ ಆತ್ಮಕತೆ? H ನರಸಿಂಹಯ್ಯ, N ನರಸಿಂಹಯ್ಯ. H ನರಸಿಂಹಯ್ಯ. ಮುಂದಿನ ಪ್ರಶ್ನೆ, ಅನುಕರಣ ಅವ್ಯಯದ ಬಳಕೆ. ಪಕಪಕನೆ. ಲಕಲಕನೆ. ಲಕಲಕನೆ. ಮುಂದಿನ ಪ್ರಶ್ನೆ,
ಸಂಧಿಯನ್ನು ಗುರುತಿಸಿ ಮಳೆ ಪ್ಲಸ್ ಕಾಲ ಮಳೆಗಾಲ. ಆದೇಶ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತತ್ಸಮ ತದ್ಭವ ಪತಿವ್ರತೆ ಸಂಸ್ಕೃತ ಶಬ್ದ, ಕನ್ನಡದಲ್ಲಿ ಹದಿಬದೆ ಅಂತ ಹೇಳ್ತೇವೆ. ಸಂಚಿಯ ಹೊನ್ನಮ್ಮ ಹದಿಬದೆಯ ಧರ್ಮ ಅಂತಕ್ಕಂಥ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ. ಎರಡನೇ ಪ್ರಶ್ನೆಗೆ ಉತ್ತರ. ವಿದೇಶ ಅಂದರೆ ಸ್ವದೇಶ ಹೇಳಬೇಕು, ಬರೀ ದೇಶ ಅಂದರೆ ಆಗೋಲ್ಲ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಎಚ್ ನರಸಿಂಹಯ್ಯ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಪಕಪಕನೆ ನಕ್ಕನು ಅಥವಾ ನಕ್ಕಳು, ಅದು ಸರಿಯಾದ ಉತ್ತರ. ಐದನೇ ಪ್ರಶ್ನೆಗೆ ಮಳೆಗಾಲ ಆದೇಶ ಸಂಧಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡು ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕ ಗೋಪಾಲಕೃಷ್ಣ ಅಡಿಗ ಹಾಗೂ ಅಬ್ಬಕ್ಕ 2 ಪುಸ್ತಕವನ್ನು ಶ್ರೀಕಂಠಯ್ಯ ಅವರಿಗೆ ಕೊಟ್ಟಿದ್ದೇನೆ. ಭೋಜಣ್ಣ ರೆಡ್ಡಿ ಅವರಿಗೆ ಅವಕಾಶ ಈಗ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ವ್ಯಾಪಾರಿ. ಬೇವಾರಿ. ಬೇಪಾರಿ. ಬೇಪಾರಿ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಖಂಡ. ಅಖಂಡ. ಮುಂದಿನ ಪ್ರಶ್ನೆ. ನೆನಪು ಸಿಹಿ ಕಹಿ ಯಾರ ಆತ್ಮಕತೆ? ಅನುಪಮ ನಿರಂಜನ. ನಿರಂಜನ. ಮುಂದಿನ ಪ್ರಶ್ನೆ. ಅನುಕರಣಾವ್ಯಯದ ಬಳಕೆ. ಗುಜುಗುಜು. ಸದ್ದು ಮಾಡಿದನು. ಸದ್ದು ಮಾಡಿದರು. ಐದನೇ ಪ್ರಶ್ನೆ. ಸಂಧಿಯನ್ನ ಗುರುತಿಸಿ. ಮಹಾ ಪ್ಲಸ್ ಆನಂದ ಮಹಾನಂದ. ಆಗಮ ಸಂಧಿ. ಆಗಮ ಸಂಧಿ. ಆಗಮ ಸಂಧಿ. ಉತ್ತರಗಳನ್ನು ನೋಡೋಣ. ಒಂದು ಉತ್ತರ. ತತ್ಸಮ ತದ್ಭವ ವ್ಯಾಪಾರಿ, ಬೇಹಾರಿ ಅಥವಾ ಬೇಪಾರಿ 2 ಪ್ರಯೋಗ ಕನ್ನಡದಲ್ಲುಂಟು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಎರಡನೇ ಪ್ರಶ್ನೆಗೆ ಉತ್ತರ ಖಂಡ ಅಖಂಡ, ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅನುಪಮ ನಿರಂಜನ ಆಗಿತ್ತು, ತಾವು ನಿರಂಜನ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಗುಜುಗುಜು ಶಬ್ದ ಹೊರಟಿತು, ಸದ್ದು ಮಾಡಿದರು, ಪರವಾಗಿಲ್ಲ, ಸರಿ ಅಂತ ಸ್ವೀಕರಿಸೋಣ. ಐದನೇ ಪ್ರಶ್ನೆಗೆ ಉತ್ತರ ಇದು ಸವರ್ಣ ದೀರ್ಘ ಸಂಧಿ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಹರಿಪ್ರಸಾದ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ತಟ. ತಡ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಜಾತ. ವಿಜಾತ. 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 ಮೂರನೇ ಪ್ರಶ್ನೆ. ದಿನಚರಿಯಿಂದ ಯಾರ ಆತ್ಮಕತೆ? ನಿರಂಜನ, ಬಸವರಾಜ ಕಟ್ಟಿಮನಿ. ಬಸವರಾಜ ಕಟ್ಟಿ. ಮುಂದಿನ ಪ್ರಶ್ನೆ. ಅನುಕರಣಾವ್ಯಯದ ಬಳಕೆ. ದಬದಬ. ಬಡಿ. 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 ಐದನೇ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಮಹಾ ಪ್ಲಸ್ ಋಷಿ ಮಹರ್ಷಿ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತತ್ಸಮ ತದ್ಭವ ತಟ ದಡ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಜಾತ ಅಜಾತ. ಧರ್ಮರಾಜ ಅಜಾತ ಶತ್ರು. ಮೂರನೇ ಪ್ರಶ್ನೆಗೆ ಉತ್ತರ ನಿರಂಜನ ಆಗಿತ್ತು, ಕಟ್ಟಿಮನಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ದಬದಬ ನೀರು ಸುರಿಯಿತು ಅಥವಾ ಬೆನ್ನಿಗೆ ಗುದ್ದಿದರು. ದಬದಬ ಗುದ್ದಿದರು ಅಂತ ಹೇಳಿದ್ರಿ ಅಲ್ವಾ? ಉತ್ತರ ಸರಿ ಅಂತ ಸ್ವೀಕರಿಸೋಣ. ಐದನೇ ಪ್ರಶ್ನೆ ಇದು ಮಹರ್ಷಿ ಗುಣಸಂಧಿ ಆಗಿತ್ತು. ತಾವು ಸವರ್ಣ ದೀರ್ಘ ಅಂತ ಹೇಳಿದ್ರಿ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶ್ರೀಕಂಠಯ್ಯ ಅವರಿಗೆ ಒಟ್ಟು ದೊರೀತಾ ಇದೆ 3, 2, 5 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಾಲ್ಕು ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಭೋಜಣ್ಣ ರೆಡ್ಡಿಯವರು ಅಭಿನಂದನೆಗಳು. ಹರಿಪ್ರಸಾದ್ ಅವರಿಗೆ ಒಟ್ಟು 7 ಪುಸ್ತಕಗಳು ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.